ಯಾಕಮ್ಮ ಬಿಸಿನಾ? ಏನ್ ಮಂತ್ರ ನಿನಗ್ ಮಾಡಕ್ ಬರಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕು ತಾನೆ. ಯಾಕತ್ತೆ ಅಷ್ಟೊಂದು ಕೆಟ್ಟದಾಗಿತ್ತ? ಅದಕ್ಕಿನ್ನ ಕೆಟ್ಟದಾಗಿದೆ. ಸೊಪ್ಪನ್ನ ಒಂದು ಮಿತವಾಗಿ ಹಾಕಿ ಮಾಡಿದ್ರೆ ಚೆನ್ನಾಗತ್ತೆ, ಇಲ್ಲಾಂದ್ರೆ ಹಾಳಾಗತ್ತೆ ಅಂತ ಆಗ್ಲೇ ರತ್ನ ಹೇಳಿದ್ಲು ತಾನೆ. ಅದೇ ನಿಜ ಆಗೋಯ್ತು. ನಮ್ ಶಾಂತಿನೇ ಬಿಡು, ಅವಳು ಜಾಗ ತುಂಬಕ್ಕೆ ಯಾರು ಇಲ್ಲ. ಹಾ, ನಾಲ್ಗೆಲ್ಲ ಒಂಥರ ಆಗ್ತಿದೆ. ತಗೊಂಡೋಗಮ್ಮ ಮಂತ್ರ ಎಲ್ಲ ತಗೊಂಡ್ ಹೋಗು. ತಗೊಳಮ್ಮ, ಇದು ತಗೊಂಡೋಗಮ್ಮ. ಅಮ್ಮ, ಮುಸ್ರಾಗ ಹಾಕ್ಬೇಡ, ಪಾಪ ದನ ತಿಂದ ಅದ್ರ ಹೊಟ್ಟೆನೂ ಕೆಟ್ಟೋಗತ್ತೆ, ಬಿಸಾಕ್ಬಿಡು. ಈಗ ಗೊತ್ತಾಯ್ತೇನಮ್ಮ, ನಾನು ಸುಮ್ನೆ ಶಾಂತಮ್ಮನೆಲ್ಲ ಹೊಗಳಲ್ಲ. ನಾನು ಶಾಂತಿನ ಹೊಗಳಿ ಮಾತಾಡಿದ್ರೆ ನಿಮ್ಗೊಂಥರ ಆಗುತ್ತೆ ಅಂತ ನಾನು ಹೊಗಳದೇ ಇಲ್ಲ. ಶಾಂತಿ ಕೈಗುಣನೇ ಹಂಗೆ ಕಣಮ್ಮ. ಈಗ ಅರ್ಥ ಆಯ್ತಾ? ಇನ್ಮೇಲಾದ್ರೂ ಆತರ ಪಡಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ಹೌದಮ್ಮ, ನಿಜವಾಗ್ಲೂ ಸೂಪ್ ಕುಡಿಯಕ್ಕೆ ಆಗ್ಲಿಲ್ಲ. ನಾನೇನೇನೋ ಆಸೆ ಪಟ್ಟು ಸೊಪ್ಪು ತಗೊಂಬಂದೆ, ಅದೆಲ್ಲ ನಿರಾಸೆ ಆಗೋಯ್ತು. ಶಾಂತಮ್ಮನ್ ಕೈಗುಣನೇ ಕೈಗುಣ. ಆ ಕೈಗುಣ ಇವಳಿಗೆಲ್ಲಿಂದ ಬರ್ಬೇಕು? ರತ್ನ ಹಾ, ಕಾಫಿ ಬೇಕಾ? ಸಕ್ಕರೆ ಜಾಸ್ತಿ ಹಾಕ್ಬೇಕಾ? ಅಯ್ಯೋಯ್ಯೋ, ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಲಿ ಇವಳು. ಬೇಗ ಮಾಡ್ಕೊಂಬಾರಮ್ಮ, ನಾಲ್ಗೆಲ್ಲ ಏನೋ ಆಗ್ತಾ ಇದೆ ನನ್ಗೆ. ನಾನು ರತ್ನನ್ ಮಾತು ಕೇಳ್ಬೇಕಿತ್ತು. ಬಾನು. ಹಾ ಮೊರೆ. ಅಲ್ಲ, ನೀನು ಮನೇಲಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಯಾಕ ಮೊರೆ? ಡೋರ್ ಯಾಕೆ ಓಪನ್ ಇಟ್ಟಿದ್ಯಾ? ಡೋರ್ ಹಾಕೋಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಈಗ ಆಗ್ತೀನ ಮೊರೆ. ನಿಂತ್ಕೊ. ಇವಾಗೇನು ಹೋಗ್ಬೇಡ, ನಾ ಡೋರ್ ಹಾಕೊಂಡು ಬಂದಿದ್ದೀನಿ. ನೀನ್ ಇಷ್ಟದಂಗೆ ಇರಬೇಡ ಇಲ್ಲಿ. ಇನ್ಮೇಲೆ ಹುಷಾರಾಗಿರ್ಬೇಕು. ಯಾವಾಗ್ಲೂ ಡೋರ್ ಹಾಕೊಂಡೇ ಇರು. ಸರಿ, ಹೋಗ್ ಕಾಫಿ ತಗೋಬಾ. ಹಲೋ ಪೊನ್ನಪ್ಪ. ಏನಿಂದು? ಯಾಕಿಷ್ಟೊಂದು ಹೆದರ್ಕೋತಿದ್ಯಾ? ಯಾಕಿವತ್ತು ಒಂಥರ ವಿಚಿತ್ರವಾಗಿ ಬಾಗ್ಲು ಹಾಕು ಅಂತೆಲ್ಲ ಹೇಳ್ತಿದ್ಯಲ್ಲ? ನಮ್ ಜೊತೆಗಿರೋರೆ ಬೆನ್ ಹಿಂದೆ ಚೂರಿ ಹಾಕ್ತಾರೆ. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಸ್ವಲ್ಪ ಏಮಾರಿದ್ರು ನಮ್ ಕೈ ಮೀರೋಗ್ಬಿಡುತ್ತೆ.